ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ನನ್ನ ವಾಯ್ಸನ್ನು ಇಗ್ನೋರ್ ಮಾಡಿ ಬಿಕಾಸ್ ಐ ಹ್ಯಾವ್ ಅ ಸಿವಿಯರ್ ಥ್ರೋಟ್ ಪೇನ್ ಆ್ಯಂಡ್ ಕೋಲ್ಡ್. ಸೊ ಅದಕ್ಕೋಸ್ಕರ ಮಧ್ಯೆ ಮಧ್ಯೆ ವಾಯ್ಸ್ ಆ ರೀತಿ ಆಗುತ್ತೆ. ಪ್ಲೀಸ್ ಅದೇನಾರು ಇರಿಟೇಟ್ ಆದರೆ ಪ್ಲೀಸ್ ಇಗ್ನೋರ್ ಮಾಡಿ. ಇನ್ನೇನು ಯುಗಾದಿ ಹಬ್ಬ ಇನ್ನೊಂದು 2 ವೀಕ್ಸಲ್ಲಿದೆ. ಸೊ ಅದಕ್ಕೆ ಮನೇಲೆಲ್ಲ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡ್ತಾಯಿದ್ವಿ. ಫಸ್ಟ್ ನಾವು ಕಿಚನಿಂದ ಸ್ಟಾರ್ಟ್ ಮಾಡಿದ್ವಿ ಕ್ಲೀನ್ ಮಾಡೋಣ ಅಂತ ಹೇಳಿ. ಮುಂಚೆಲ್ಲ ನಾನು ಮೇಲೆಲ್ಲ ಎತ್ತಿ ಅದೆಲ್ಲ ಕ್ಲೀನ್ ಮಾಡ್ತಿದ್ದೆ. ಬಟ್ ಈಗ ನನ್ನ ತಂಗಿ ಅವಳೆ ಎಲ್ಲ ಹತ್ತಿ ನೀಟಾಗಿ ಕ್ಲೀನ್ ಮಾಡ್ತಾಳೆ. ಆ್ಯಂಡ್ ನಮ್ಮ ಅಮ್ಮಂಗೆ ಹೆಂಗಂದರೆ ಎಲ್ಲ ಪಾತ್ರೆಗಳು ಯೂಸ್ ಮಾಡದೇ ಹೋದರೂ ಕೂಡ ಕಂಪ್ಲೀಟಾಗಿ ಎಲ್ಲ ಪಾತ್ರೆಗಳನ್ನು ಕೂಡ ಫಸ್ಟಿಂದ ತೊಳಿಬೇಕಂತ. ಸೊ ಇಷ್ಟು ಪಾತ್ರೆಗಳಿತ್ತು. ಈ ಮುಂಚೆ ಇನ್ನೂ ಜಾಸ್ತಿ ಇತ್ತು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ. ಆಮೇಲೆ ನಾವು ಸಪ್ರೇಟ್ ಆಗ್ತಾ ಇಬ್ಬರು ಅಜ್ಜಿದಿರು ಸೇರಿಸಿ ಇಷ್ಟು ಪಾತ್ರೆ ಕೊಟ್ಟರು. ನಾನು ಸ್ವಲ್ಪ ಈಗ ನಮ್ಮಮ್ಮ ಒಂದೊಂದೇ ಹೊಂಚ್ತಾ ಇದ್ದಾರೆ. ಸೊ ಇಷ್ಟು ಪಾತ್ರೆಗಳಿದೆ. ಬಟ್ ನಮ್ಗೆ ಇನ್ನೊಂದು ಏನಂದರೆ ಮೇಲ್ಗಡೆ ನಮಗೆ ಕಿಚನಲ್ಲಿ ಸ್ವಲ್ಪ ಸ್ಪೇಸ್ ತುಂಬ ಚೆನ್ನಾಗಿರೋದ್ರಿಂದ ಪಾತ್ರೆಗಳನ್ನು ಚೆನ್ನಾಗಿ ಜೋಡಿಸಿಟ್ಕೊಳ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ನಮ್ಮಮ್ಮ ಒಂದೊಂದೇ ತೊಳ್ಕೊಡ್ತಾಯಿದ್ರೆ ಈ ಪ್ಯಾಸೇಜಲ್ಲೆಲ್ಲ ಪಾತ್ರೆ ಜೋಡಿಸ್ತಾಯಿದೆ. ಅವತ್ತು ಆ್ಯಕ್ಚುಲಿ ನಾವು ಕ್ಲೀನ್ ಮಾಡಿದಾಗ ಅಷ್ಟು ಬಿಸಿಲಿರಲಿಲ್ಲ, ಸ್ವಲ್ಪನೇ ಬಿಸಿಲಿತ್ತು. ಸೊ ಎಲ್ಲ ನಾನು ನೀಟಾಗಿ ಜೋಡಿಸಿ ಆಮೇಲೆ ಒರೆಸಿ ತೊಗೊಂಡ್ಬಂದು ಕೊಡ್ತಾಯಿದ್ದೆ. ಸೊ ಎಲ್ಲ ನನ್ನ ತಂಗಿ ಮೇಲೆಲ್ಲ ಇಡ್ತಾ ಇದ್ದಾಳೆ. ಈ ಬಿಂದಿಗೆಗಳೆಲ್ಲ ಏನಿದೆಲ್ಲ ಇದೆಲ್ಲ ನಮ್ಮಪ್ಪ ಅವರಮ್ಮ ಕೊಟ್ಟಿರೋದು. ಇನ್ನು ಸ್ವಲ್ಪ ನೀವು ಕ್ಲಿಪ್ಪಿಂಗ್ಸೆಲ್ಲ ನೋಡ್ತಾರೆ ಗೊತ್ತಾಗುತ್ತೆ. ಅದು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇದು ಹತ್ತತ್ರ ಸುಮಾರು ಗಿಫ್ಟ್ ಬಂದಿರೋದು ನಮ್ಗೆ ಕೊಡ್ಬೇಡ. ಅದು ಸ್ವಲ್ಪ ತೂಕ ಇಲ್ಲ. ಇದು ಶಮಿತಂಗೆ ಕೊಟ್ಟು ಕಳ್ಸೋದಮ್ಮ. ಚುಮ್ಮ ಹಳೆ ಕಾಲದ ಯಾವ್ತಿದ್ರೆ ಹಳೆ ಕಾಲದ ನೋಡಿ ತೋರ್ಸದ್ನಲ್ಲ ಅಂಡೆಗಳಿದ್ದೇನೆ. ಇದು ನಮ್ಮ ಅಪ್ಪ ಅವರ ಅಮ್ಮ ಕೊಟ್ಟಿರೋದು. ಇದಲ್ಗಡೆ ಮುಂಚೆ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಸೇರಿ ನೀರು ತುಂಬ್ತಾಯಿದ್ರು. ಈ ಅಂಡೆ ಪ್ರತಿ ನೀರು ಬಿಟ್ಟಾಗೆಲ್ಲ ವಾರಕ್ಕೊಂದ್ಸಲ ಕ್ಲೀನ್ ಮಾಡಿ ನೀರು ತುಂಬ್ಕೊಬೇಕಾಯ್ತು. ಇದನ್ನು ಹೀಗೆ ಇಟ್ಕೊಂಡಿದ್ದೀವಿ, ನಾವೆಲ್ಲೂ ಕೊಟ್ಟಿಲ್ಲ. ಎನಿವೇಸ್ ನಮ್ಗೆ ಜಾಗ ಇದೆಯಲ್ಲ, ಯಾಕೆ ನಾವು ಕೊಡಬೇಕು ಅಂತೇಳಿ. ಇನ್ ಫ್ಯೂಚರ್ ದೇವರನ್ನ ನಮ್ಗೆ ಆಶೀರ್ವಾದ ಒಂದು ಫಾರ್ಮ್ ಹೌಸ್ ತೊಗೊಂಡು ಅಲ್ಲಿ ಇದನ್ನು ಬಿನ್ಗೆನ ಒಂದು ಅಂಡೆ ಒಲೆ ಮಾಡಬೇಕು ಅಂತ ಒಂದು ಆಸೆ ಇದೆ. ಗೊತ್ತಿಲ್ಲ ದೇವ್ರು ಯಾವಾಗ ಮಾಡಿಕೊಡ್ತಾರಂತ. ಸೊ ಆ ನೆನಪು ಹಾಗೆ ಇಟ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಅಜ್ಜಿದ್ರು ಕೊಟ್ಟಿದ್ದು ಯಾವ ಪಾತ್ರೆ ಸಾಮಾನು ಕೂಡ ನಾವು ಹಾಕಿಲ್ಲ, ಹಾಗೆ ಇಟ್ಕೊಂಡಿದ್ದೀವಿ. ಬಿಕಾಸ್ ಅವ್ರು ಒಂದು ನೆನಪು. ಬಿಕಾಸ್ ನಮ್ಮ ಅಜ್ಜಿದ್ರು ಎಷ್ಟು ಕಷ್ಟಪಟ್ಟು ಆ ಪಾತ್ರೆ ಸಾಮಾನು ತೊಗೊಂಡಿದ್ದಾರೆ ಅಂತ ಅವರು ಯಾವಾಗಲೂ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಆ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಕೊಂಡು ತಾಮ್ರದೆಲ್ಲ ಮಿಕ್ಕಿದ್ದು ಯಾವುದೇದು ಇವಾಗ ಅಲ್ಯೂಮಿನಿಯಂ ಎಲ್ಲ ಕೊಟ್ಟು ಹೊಸ ತೊಗೊಂಡು ನಾವು ಆದಷ್ಟು ಸ್ಟೀಲ್ದೇ ಯೂಸ್ ಮಾಡಬೇಕಂತ ಈಗೆಲ್ಲ ಹೇಳ್ತಿರೋದ್ರಿಂದ ಆದಷ್ಟು ಸ್ಟೀಲೇ ಯೂಸ್ ಮಾಡ್ತಾಯಿದ್ದೀವಿ. ಸೊ ಮಿಕ್ಕಿದ್ದು ಕ್ಲಿಪ್ಪಿಂಗ್ಸ್ನೆಲ್ಲ ನಿಮ್ಗೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಹೋಪ್ಸೋ ಈ ಬ್ಲಾಗ್ ನಿಮಗೆ ಬೋರ್ ಆಗಲ್ಲ ಅಂತ. ಇದಕ್ಕೆ ಅಲ್ವಾ ಅದೊಂದು ಏನು ಮಾಡಿದ್ವಿ ಇದು ಸೀಟ್ ಮನೆಯಲ್ಲಿ ನಿಮ್ಮಪ್ಪ ಮಾಡ್ಕೊಳ್ಳೋದು ಹೇಳ್ತಾರೆ. ಅಪ್ಪ ಮಾಡಿದ್ರೆ ಚೆನ್ನಾಗಿದೆ ನೋಡಿ. ಏನು ಆಗಿಲ್ಲ, ಪಚ್ಚೆ ಆಗಿದೆ ಅಷ್ಟೇ, ತೂತಾಗಿಲ್ಲ. ಚೆನ್ನಾಗಿ ಎಷ್ಟು ಬಟ್ಟೆ ಎಷ್ಟು ಭಾರ ಐತಲ್ಲಿ ತೂತಾಗ್ಬಿಟ್ಟು ಎಷ್ಟು ದಪ್ಪದ ಹಾಕೋದು ಎಲ್ಲಿ ಅವೆಲ್ಲ ಯಾಕೆ ಹಿಂಗೆ ಕಪ್ಪಗಾಗೈತೆ? ಇದೆಲ್ಲ ಯಾಕೆ ಹಿಂಗೆ ಕಪ್ಪಗಾಗೈತೆ? ಮೆಜೆಸ್ಟಿಕ್ ಮಾಡ್ತಾರತ್ತಾರ. ಎಷ್ಟು ಇದಕ್ಕೆ ಕೊಟ್ಟರೆ ಎಷ್ಟು ಕಾಸು ಕೊಡ್ತಾರಮ್ಮ? ಅಂದ್ರೆ ನೀನು ಹೇಳ್ತಾ ಇರೋದು ಸಂಬಾರಲ್ಲಿ ಐತೆ ಅಂತ ಭಾರ ಐತೆ ಅಂತ ಹೇಳ್ತಾ ಇದೀಯ. ಅವರು ಬರಲ್ಲ ಮನೆಯಾಗ ಮಾಡಿ 10 kg ಎಷ್ಟಿರುತ್ತೆ ನೋಡ್ಬಿಟ್ಟು ಹಿಂದೆ ಜಾಸ್ತಿ ಚಿಕ್ಕ ಚಿಕ್ಕ ಕೊಡ್ರಮ್ಮ. ತಿನ್ನೋದಿದ್ರೆ ಮಾಡ್ಲಾ ಮುದ್ದೆ? ಮಾಡು ಸುಮ್ಮನೆ. ತಿರ್ಗಾ ತೊಳೆಯೋಕ್ಕಾಗಲ್ಲ. ಅದಾದ್ರು ನಿಲ್ಸಿ ಸಾಮಾನು ತುಂಬ್ಕೊಳಕ್ಕೆ ಎಲ್ಲ ಬಾಕ್ಸ್ ಮುಂದಿಕ್ಕಿತ್ತೀಯ ನೋಡಿ. ಇದಕ್ಕೆ ಹಂಗೆ ಮಾಡು ಅಷ್ಟೇ. ಬೇಡ ಅಂದರೆ ಬಿಡು. ಕಾಂಕ್ರೀಟ್ಗೆ ಬೇಡ ಅಂದರೆ ಬಿಡು, ಕೆಳಗಡೆ ಇಕ್ಕೋದು ಅಷ್ಟೆ. ಪ್ಲೇಟ್ ಕೊಡೋಕ್ಕೆ ಮುಚ್ಚಿ ಒಂದು ಇಟ್ಕೊಳ್ರಿ ದೊಡ್ಡದು ಇದಾಕಕ್ಕೆ. ನಿಂಗೆ ಮೇಲಿಕ್ಕರೆ ಏನು ಬೀಳಲ್ಲ. ಏನಂತ ಕೆಳಗಡೆ ಏನಿಕ್ತೆ ಮತ್ತೆ? ಆಯ್ತು ಬಿಡು. ಯಾಕೆ ನೀನು ತೋರಿಸ್ಬಾರ್ದ? ನೀನು ತೋರಿಸಲ್ಲ ಬಿಡು. ಒರೆಸಬೇಕಿತ್ತು. ಈ ಸೈಡಲ್ಲಿ ತೋರಿಸ್ತೀನಿ ಅಷ್ಟೆ. ಅಲ್ಲಿ ಶಮಿತ ಕೆಳಗಡೆನೇ ಇಕ್ಕು ಶಮಿತ. ಅದು ಬೇಕಾಗಿರೋದು. ಬೇಡವಾಗಿದ್ದು ಮೇಲಿಕ್ಕು ನೀನು ಬೇಕಾರೆ. ಈ ಥರ ತಗೊಂಡು
ಯಾವ ಥರ ಜಾಗ ಇಲ್ಲೋ ಮಗ ಮೊನ್ನೆ ಶುಭ ಮ್ಯಾಮ್ ಮನೆಗೆ ಹೋಗಿದ್ನಲ್ಲ, ಇದಕ್ಕಿಂತ ದೊಡ್ಡದಾಗಿದೆ ಕಿಚನ್. ಜಾಗ ಇಲ್ವೇನೆ? ಏನು ಜಾಗ? ಶಮಿತಾ ಇಲ್ಲೆಲ್ಲ ಒರೆಸು ಶಮಿತಾ, ಇಲ್ಲೆಲ್ಲ ಸುಮ್ಮನೆ ನೀನು ಕೆಳಗಡೆ ಮಾತ್ರ ಒರೆಸ್ತಾ ಇದೆಯಾ? ಏನು ಪಾತ್ರೆ ಸಾಮಾನೆಲ್ಲ ಹಾಂ ಏನು ಅಲ್ಲಿ ಪಾತ್ರೆ ಸಾಮಾನೆಲ್ಲ ಏನು ಪಕ್ಕ ಏನು ಬಿಸಿಲೇ ಬರ್ತಾ ಇಲ್ಲ. ನೀನು ಒಬ್ಬೇ ಬರ್ತೀಯ ಸಿಸ್ಟರ್ ಯಾರು ಕರ್ಕೊಂಡು ಕೂಗ್ತಾರೆ ನಿಂತಲ್ಲಿ. ಆಲ್ಮೋಸ್ಟ್ ಈ ಪಾತ್ರೆ ಸಾಮಾನು ಕ್ಲೀನ್ ಮಾಡೋಷ್ಟೊಳಗೆ ನಮ್ಮ ಅರ್ಧ ದಿನ ಮುಗ್ದೋಯ್ತು. ಬೆಳಗ್ಗೆ ಅರೌಂಡ್ 10:30 ಸ್ಟಾರ್ಟ್ ಮಾಡಿದ್ದಕ್ಕೆ ಕರೆಕ್ಟಾಗಿ 4 ಗಂಟೆಗೆ ಮುಗೀತು. ಸೊ ಊಟ ಮಾಡಿ ಇನ್ನೇನು ನಮ್ಮ ಟ್ಯೂಷನ್ ಮಕ್ಕಳು ಬಂದೇ ಬಿಡ್ತಾರೆ, ಬಿಕಾಸ್ ಅವ್ರಿಗೂ ಎಕ್ಸಾಮ್ ಟೈಮ್ ಇರೋದ್ರಿಂದ. ಸೊ ಬೇಗ ಎಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಅರೌಂಡ್ 6 o'clock ಅನಿಸುತ್ತೆ, ಆವಾಗ ಒಂದು ಸ್ವಲ್ಪ ಡಿ ಮಾಲ್ಟ್ಗೆ ಹೋಗಿದ್ವಿ. ನಮ್ಮ ಮನೆ ಹತ್ರನೇ ಇರುವಂಥ ಡಿ ಮಾಲ್ಟ್ ಇದು. ಟವಲ್ ಬೇಕಾಗಿತ್ತು ನನಗೆ, ಸೊ ಟವಲ್ ತರೋಣ ಅಂತ ಹೇಳಿ ಹೋಗಿದ್ದು. ಆದರೆ ಟವಲ್ ಆಮೇಲೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ, ಟವಲ್ ಏನಾರು ಇದೆಯಾ, ಅಥವಾ ನಾವು ಲಾಸ್ಟ್ ಟೈಮ್ ಡಿ ಮಾಲ್ಟ್ಗೆ ಹೋದಾಗ ತೊಗೊಂಡು ಬಂದಿದ್ದು ಏನಾರು ಇದೆಯಾ ಚೆಕ್ ಮಾಡಿ ಅಂತ. ಆಮೇಲೆ ಅಮ್ಮ ಚೆಕ್ ಮಾಡಿ ಹೇಳಿದ್ರು ಬೇಡ ಟವಲ್ ಇದೆ ಬಂದುಬಿಡು ಅಂತ. ಬಟ್ ಆಮೇಲೆ ನನಗೆ ಸ್ವಲ್ಪ ಬೇರೆ ಐಟಮ್ಸ್ಗಳೇನಾದ್ರು ಬೇಕಾಗಿತ್ತು. ಸೊ ಬೇರೆ ಟವಲ್ ಬಿಟ್ಬಿಟ್ಟು ಬೇರೆ ಏನಾದ್ರು ನೋಡೋಣ ಅಂತ ಹೋಗಿದ್ದು. ಬಿಕಾಸ್ ನನಗೂ ಒಂಥರ ಕೈಂಡ್ ಆಫ್ ಹುಚ್ಚು ಅಂತ ಹೇಳ್ಬೋದು, ಆ ಪಾತ್ರೆ ಸಾಮಾನುಗಳು ಅಥವಾ ಸ್ಪೆಷಲಿ ಕ್ರಾಕರಿ ಐಟಮ್ಸ್ಗಳ ಮೇಲೆ ಒಂಥರ ಹುಚ್ಚಿಡ್ದುಬಿಟ್ಟಿದೆ. ಮುಂಚೆ ನಮ್ಮ ಮನೆ ಕ್ರಾಕರಿ ಐಟಮ್ಸ್ ಇರಲಿಲ್ಲ. ನೀವೇನು ಆ ಸ್ಪೇಸ್ ನೋಡಿದ್ರೆ ಆ ಜಾಗ ಇರಲಿಲ್ಲ. ನಾವು ರೀಸೆಂಟಾಗಿ ಈಗ ಲಾಸ್ಟ್ ಆಗಸ್ಟಲ್ಲಿ ಆ ಕ್ರಾಕರಿ ಯೂನಿಟ್ ಕಂಪ್ಲೀಟಾಗಿ ವಾಪಸ್ ಮಾಡಿಸಿದ್ವಿ. ಸೊ ಅದು ಮಾಡಿಸ್ದಾಗಿಂದ ಎನಿವೇಸ್ ಆ ಜಾಗ ಖಾಲಿ ಇತ್ತು. ಮುಂಚೆ ಸ್ವಲ್ಪ ಮಾತ್ರ ಕ್ರಾಕರಿ ಐಟಮ್ಸ್ ಇತ್ತು. ಸೊ ಅದಕ್ಕೆ ಏನೇನು ಬೇಕು ಅಂತೇಳಿ ಎಲ್ಲ ಒಂದೊಂದೇ ಏನೇನು ಬೇಕೋ ಅವಶ್ಯಕತೆ ಏನೇನಿದೆಯೋ ಅದನ್ನು ಮಾತ್ರ ಇಟ್ಕೊಳ್ತಾ ಇದ್ದೀವಿ. ಸೊ ಆಮೇಲೆ ಅಲ್ಲಿ ಡಿ ಮಾಲ್ಟ್ಗೆ ಹೋದಾಗ ಆ ಟವಲ್ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಐಟಮ್ಗಳನ್ನು ನಾವು ನೋಡಿ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ. ಸೊ ಮನೆಗೆ ಬಂದು ಆದಮೇಲೆ ನಾನು ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದೆ ಅಂತ ನೀವು ನೋಡಿ. ನಾವು ಡಿ ಮಾಲ್ಟಿಂದ ಏನೇನು ತಂದೆ ಅಂತ ತೋರಿಸ್ತೀನಿ ನೋಡಿ. ಇದು ಬಾಕ್ಸಸ್, ಇದು ಗ್ರಾಸರಿ ಸ್ಟೋರ್ ಮಾಡಿಡೋಕ್ಕೆ. ಲಾಸ್ಟ್ ಟೈಮ್ ನಾನು ಗ್ರೇ ಕಲರ್ ಒಂದು ತಂದಿದ್ದೆ, ಗ್ರೇ ಕಲರ್ ಇರಲಿಲ್ಲ. ಸೊ ಅದಕ್ಕೆ ಲೈಟ್ ಬ್ರೌನ್ ಹಾಗೂ ಡಾರ್ಕ್ ಬ್ರೌನ್ ಸಿಕ್ತು. ಆಮೇಲೆ ಇದೊಂದು ಬಾತ್ರೂಮ್ ಅಲ್ಲ, ಇದೇನೋ ಇದು ಪ್ರೈಸ್ 35 rupees ಏನೋ. ಇದು 159. ಆ್ಯಂಡ್ ಇದೊಂದು ಗ್ಲಾಸ್, ಇದೊಂದು ತೊಗೊಂಡ್ವಿ 169 rupees ಏನೋ. ಇದು ಚೆನ್ನಾಗಿದೆ, 6 ಬರುತ್ತೆ, ಚೆನ್ನಾಗಿದೆ. ಸೊ ಇದೊಂದು 6 ತೊಗೊಂಡ್ವಿ. ಇದೊಂದು 6 ತೊಗೊಂಡ್ವಿ, ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಈ ಥರ ಬೇಕಾಗಿತ್ತು, ಸೊ ಅದಕ್ಕೆ ಈ ಥರ ಒಂದು ತೊಗೊಂಡಿದ್ದೀವಿ. ಆ್ಯಂಡ್ ಜೊತೆಗೆ ಇದು ಒಂದು ಪಾಟ್ ತೊಗೊಂಡ್ವಿ, ಏನಾದ್ರು ಪ್ಲ್ಯಾಂಟ್ ಹಾಕೋಣ ಅಂತ ಹೇಳಿ. ಇಲ್ಲಿ ಹ್ಯಾಂಗ್ ಮಾಡ್ಬೋದು ಈ ಥರ ಅಂತ. ಇದಿಷ್ಟು ತೊಗೊಂಡು ಬಂದ್ವಿ ನಾವು ಡಿ ಮಾಲ್ಟಿಂದ. Happy birthday to you, happy birthday to you, happy birthday dear Nayaka, happy birthday to you, may God bless you, may God bless you, may God bless you dear Nayaka, happy birthday to you. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಟೇಕ್ ಕೇರ್, ಬಾಯ್.